ಇದು ಎಷ್ಟರ ಮಟ್ಟಿಗೆ ನಂಬುವಂತಹ ವಿಚಾರ ಅನ್ನೋದು ಗೊತ್ತಿಲ್ಲ. ಇನ್ನು ಪಂಜಾಬ್ನ ಅಮೃತಸರದಲ್ಲಿ ವಿದ್ಯುತ್ ಸಂಪರ್ಕ ಕಟ್, ಜನರಿಗೆ ಮನೆಯೊಳಗೆ ಇರುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮನೆಯ ಕಿಟಕಿಗಳಿಂದ ದೂರವಿರಲು ಜನರಿಗೆ ಸಲಹೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಈ ಪಾಕಿಸ್ತಾನ ಮತ್ಯಾವಾಗ ಬಾಲ ಬಿಚ್ಚುತ್ತೆ, ಮತ್ಯಾವಾಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ದಾಳಿಯನ್ನ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಮೇ 7ನೇ ತಾರೀಕಿನಿಂದಲೂ ಕೂಡ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭವಾದಾಗಿನಿಂದಲೂ ಕೂಡ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. ಅದಕ್ಕೆ ಖಡಕ್ ಆಗಿ ಭಾರತೀಯ ಸೇನೆ ಪ್ರತಿದಾಳಿಯ ಮೂಲಕ ಉತ್ತರವನ್ನ ಕೊಡ್ತಾ ಇದೆ. ಈ ನಡುವೆ ನಿನ್ನೆ ಕದನ ವಿರಾಮ ಘೋಷಣೆಯಾದ 5 ಗಂಟೆಯ ಒಳಗಡೆ ಮತ್ತೊಮ್ಮೆ ಆ ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನ ಸೇನೆ ಜಮ್ಮು ಕಾಶ್ಮೀರ ಸೇರಿದಂತೆ 11 ಜಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಿತ್ತು. ಇನ್ನು ಪ್ರಜೆಗಳನ್ನ ಉದ್ದೇಶಿಸಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾಷಣ, ಮಾತುಕತೆಯ ಮೂಲಕ ಎಲ್ಲಾ ಸಮಸ್ಯೆ ಪರಿಹರಿಸಲು ಆಶಿಸುತ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಚೀನಾಗೆ ಧನ್ಯವಾದ. ಚೀನಾ ನಮ್ಮ ಆತ್ಮೀಯ ಸ್ನೇಹಿತ. ಪಾಕ್ಗೆ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಬೇಕೆಂದು ಗೊತ್ತಿದೆ. ಇದನ್ನ ರಾಜತಾಂತ್ರಿಕತೆಯ ವಿಜಯ ಅಂತ ಸ್ವಾಗತಿಸ್ತೇವೆ ಎಂದಿದ್ದಾರೆ. ರಾತ್ರಿ 11:30ಕ್ಕೆ ದೇಶವನ್ನ ಉದ್ದೇಶಿಸಿ ಪಾಕ್ ಪ್ರಧಾನಿ ಭಾಷಣವನ್ನ ಮಾಡಿರುವುದು.